ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು ಯಶ್ ಅವ್ರ ಮೂವಿ ಟಾಕ್ಸಿಕ್ ಯಾಕೆ ಹೇಗೇನು ಪೋಸ್ಟ್ಪೋನ್ ಆಯಿತು ಅಂತ ಮಾತಾಡೋಣ. ಸೊ ಲೆಟ್ಸ್ ಡೈವ್ ಇನ್ ಟು ದಿಸ್ ವಿಡಿಯೋ. ಸೊ ದೀಸ್ ಆರ್ ಮೈ ಪಾಯಿಂಟ್ಸ್ ಆ್ಯಕ್ಚುಲಿ. ಪಾಯಿಂಟ್ ನಂಬರ್ 1 ಬಂದುಬಿಟ್ಟು, ಟಾಕ್ಸಿಕ್ ಈಸ್ ನಾಟ್ ಎ ನಾರ್ಮಲ್ ಫಿಲಮ್. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ನಾರ್ಮಲ್ ಮೂವಿ ಅಲ್ಲ, ಪ್ಯಾನ್ ಇಂಡಿಯಾ ಮೂವಿನೂ ಅಲ್ಲ. ಸೊ ಡೈರೆಕ್ಟ್ ಗ್ಲೋಬಲ್ ಲೆವೆಲ್ ಫಿಲಮ್ ಅಂತ ಯಶ್ ಅವರು ಎಲ್ಲ ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ, ಎಲ್ಲ ಇಡೀ ಟೀಮೇ ಹೇಳ್ತಿದೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಗ್ಲೀಷ್ ಮತ್ತು ಕನ್ನಡ ವರ್ಷನ್ ಎರಡರಲ್ಲೂ ಶೂಟಿಂಗ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಟೆಕ್ನಿಷಿಯನ್ಸ್ ಎಲ್ಲ ವರ್ಕ್ ಮಾಡಿದ್ದಾರೆ. ಸೊ ಮೇಕರ್ಸ್ ಕೇರ್ಫುಲ್ ಆಗಿ ಪ್ಲಾನ್ ಮಾಡ್ತಿದ್ದಾರೆ ಅನಿಸುತ್ತೆ. ಸೊ ಅದಕ್ಕೆ ರಶ್ ಮಾಡಬಾರ್ದು, ಮಾಡೋಕ್ಕಾದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ಬೋದು ಅಂತಲೂ ಇರ್ಬೋದು. ಸೊ ಪಾಯಿಂಟ್ ನಂಬರ್ 2 ಬಂದುಬಿಟ್ಟು ಪ್ರೆಷರ್ ಆಫ್ KGF. ಸೊ KGF 2 ಆದಮೇಲೆ ಯಶ್ ಅವರ ಐಪು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಸೊ ಈಗ ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಅವ್ರ ಮೇಲೆ. ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅವರಿಂದ ಜಸ್ಟ್ ಇಟ್ ಮೂವಿ ಅಲ್ಲ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬ್ಲಾಕ್ ಬಸ್ಟರ್ ಮೂವಿ. ಸೊ ಅದಕ್ಕೆ ಯಶು ಮತ್ತು ಅವ್ರ ಟೀಮು ಫುಲ್ ಪರ್ಫೆಕ್ಷನ್ ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಪಾಯಿಂಟ್ ನಂಬರ್ 3 ಬಂದುಬಿಟ್ಟು ಬಿಗ್ ಬಡ್ಜೆಟ್ ಪ್ಲಾನಿಂಗ್ ಪ್ಲಸ್ OTT. ಸೊ ರಿಪೋರ್ಟ್ಸ್ ಪ್ರಕಾರ ಎಲ್ಲರಿಗೂ ಹೇಳೋ ರೀತಿ ದಿಸ್ ಮೂವಿ 400 to 500 crore ಸ್ಕೇಲ್ ಮೂವಿ ಅಂತ ಹೇಳ್ತಾರೆ. ಸೊ ಈ ಥರ ಯೂಜ್ ಪ್ರಾಜೆಕ್ಟ್ಗೆ ಕರೆಕ್ಟ್ ರಿಲೀಸ್ ಟೈಮಿಂಗ್ ಇಂಪಾರ್ಟೆಂಟು, ಬಿಕಾಸ್ ವರ್ಲ್ಡ್ ವೈಡ್ ರಿಕವರಿ ಪ್ಲಸ್ ಬಾಕ್ಸ್ ಆಫೀಸ್ ಸ್ಟ್ರಾಟಜಿ ಎಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಆ್ಯಂಡ್ OTT ಡೀಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಜನ ಸೈನ್ ಆಗಿದೆ ಅಂತಾರೆ, ಸ್ವಲ್ಪ ಜನ ಸೈನ್ ಆಗಿಲ್ಲ ಅಂತಾರೆ, ಸೊ ಗೊತ್ತಿಲ್ಲ. ಆ್ಯಂಡ್ ಪಾಯಿಂಟ್ ನಂಬರ್ 4 ಬಂದುಬಿಟ್ಟು ಪೋಸ್ಟ್ ಪ್ರೊಡಕ್ಷನ್ ಪ್ಲಸ್ VFX, ಎಡಿಟಿಂಗ್, ಸೌಂಡ್ ಡಿಸೈನ್ ಇವೆಲ್ಲ ಫೈನಲ್ ಸ್ಟೇಜಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟುಡೇ ಆಡಿಯನ್ಸು ವಿಜುವಲ್ಸ್ಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ. ಹೈ ಎಕ್ಸ್ಪೆಕ್ಟೇಷನ್ ಇದೆ ಈ ಮೂವಿ ಮೇಲೆ. ಸೊ ಟೀಮು ಎಕ್ಸ್ಟ್ರಾ ಟೈಮ್ ತೊಗೊಂಡಿರ್ಬೋದು ಟು ಮೇಕ್ ಇಟ್ ಪರ್ಫೆಕ್ಟ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯಶ್ ಅವರೇ ಟ್ವೀಟ್ ಮಾಡಿರೋ ಪ್ರಕಾರ ಅದರಲ್ಲಿ ಮೇನ್ ಹೈಲೈಟ್ ಏನಂದರೆ, ಸಿನಿಮಾ ಕ್ಯಾನ್ ಇವೆಂಟ್ನಲ್ಲಿ ಮೂವಿ ಕಾನ್ಸೆಪ್ಟು ಪ್ರಿವ್ಯೂ ಬಗ್ಗೆ ಆಡಿಯನ್ಸ್ ರೆಸ್ಪಾನ್ಸ್ ತುಂಬ ಪಾಸಿಟಿವ್ ಆ್ಯಂಡ್ ಓವರ್ವೆಲ್ಮಿಂಗ್ ಆಗಿತ್ತು. ಸೊ ಅದಕ್ಕೆ ಟೀಮ್ಗೆ ಒಂದು ಕ್ಲಿಯರ್ ವಿಸುಲೇಷನ್ ಆಯಿತು. ವಿ ಆರ್ ಗೆಟಿಂಗ್ ವೆರಿ ಸ್ಟ್ರಾಂಗ್ ಗ್ಲೋಬಲ್ ಎಕ್ಸ್ಪೆಕ್ಟೇಷನ್ಸ್. ವಿ ಶುಡ್ ನಾಟ್ ರಶ್ ದ ರಿಲೀಸ್. ವಿ ನೀಡ್ ಟು ರಿಫೈನ್ ಆ್ಯಂಡ್ ಮ್ಯಾಚ್ ಇಂಟರ್ನ್ಯಾಷನಲ್ ಲೆವೆಲ್ ಕ್ವಾಲಿಟಿ ಅಂತ ಹೇಳಿದ್ದಾರೆ. ಸೊ ಸಿಂಪಲಾಗಿ ಏನು ಹೇಳ್ತಿದ್ದಾರೆ ಅಂದರೆ, ಈ ರೆಸ್ಪಾನ್ಸ್ ನೋಡಿ ಪ್ರೆಷರ್ ಇನ್ಕ್ರೀಸ್ ಆಗಿದೆ ಅವರಿಗೆ. ಸೊ ಅವರು ಇಂಡೈರೆಕ್ಟಾಗಿ ಏನು ಹೇಳ್ತಿದ್ದಾರೆ ಅಂದರೆ, ಮೂವಿ ಆಲ್ರೆಡಿ ಸ್ಟ್ರಾಂಗ್ ಇದೆ, ಬಟ್ ಗ್ಲೋಬಲ್ ಲೆವೆಲ್ ಆಡಿಯನ್ಸ್ಗೆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಬೇಕು. ಸೊ ಅದಕ್ಕೆ ಎಕ್ಸ್ಟ್ರಾ ಟೈಮ್ ತೊಗೊತಾ ಇದ್ದೀವಿ ಅಂತ ಹೇಳಿದರು. ಸೊ ಇದು ಒಂದು ಮೇಜರ್ ರೀಸನ್ ಅವರೇ ಟ್ವೀಟ್ ಮಾಡ್ದಂಗೆ. ಸೊ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಏನಂದರೆ, ಗ್ಲೋಬಲ್ ರಿಲೀಸ್ ಸ್ಟ್ರಾಟಜಿ. ಸೊ ಟಾಕ್ಸಿಕ್ ಜಸ್ಟ್ ಇಂಡಿಯಾ ಮೂವಿ ರಿಲೀಸ್ ಆಗಲ್ಲ, ವರ್ಲ್ಡ್ ವೈಡ್ ಸೈಮಲ್ಟೇನಿಯಸ್ಲಿ ರಿಲೀಸ್ ಪ್ಲಾನ್ ಇದೆ. ಸೊ ಡಿಸ್ಟ್ರಿಬ್ಯೂಷನ್, ಡಬ್ಬಿಂಗ್, ಮಾರ್ಕೆಟಿಂಗ್, ಸೊ ಎಲ್ಲ ಅಲೈನ್ ಆಗಬೇಕು. ಸೊ ದೀಸ್ ಆರ್ ಮೈ ಪಾಯಿಂಟ್ಸ್ ವೈ ಟಾಕ್ಸಿಕ್ ಪೋಸ್ಟ್ಪೋನ್ ಏನಂತ. ಸೊ ನನ್ನ ಪ್ರಕಾರ ಇದು ಒಳ್ಳೆ ರೀತಿ ಪೋಸ್ಟ್ಪೋನ್ ಆಯಿತು, ಒಳ್ಳೇದು ಅನ್ನಿಸ್ತು. ಯಾಕೆಂದರೆ ಎಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಇಂಗ್ಲೀಷಲ್ಲೂ ರಿಲೀಸ್ ಆಗಬೇಕು. ಸೊ ನನಗೆ ಈ KVN ಪ್ರೊಡಕ್ಷನ್ನು ಇವರು ಯಾರ ಮೇಲೂ ನಂಬಿಕೆ ಇಲ್ಲ. ಐ ಬಿಲೀವ್ ಇನ್ ಓನ್ಲಿ ಒನ್ ಮ್ಯಾನ್, ದಟ್ ಈಸ್ ಯಶ್. ನಾನಷ್ಟೇ ಅಲ್ಲ, ತುಂಬ ಜನ ನಂಬೋದೇ ಯಶ್ ಅವ್ರನ್ನ. ಸೊ ಲೆಟ್ಸ್ ಸಿ, ಒಳ್ಳೆ ರಿಲೀಸ್ ಆಗಲಿ, ಚೆನ್ನಾಗಿ ಓಡಲಿ ಮೂವಿ. ಆ್ಯಂಡ್ ಎಟ್ ಎ ಟೈಮ್ ಇಂಗ್ಲೀಷಲ್ಲೂ ರಿಲೀಸ್ ಆಗಿದೆ ಸೈಮಲ್ಟೇನಿಯಸ್ಲಿ, ಹಂಗಾದರೆ ತುಂಬ ಚೆನ್ನಾಗಿದೆ. ಸೊ ಫಿಂಗರ್ ಕ್ರಾಸ್ಡ್, ಲೆಟ್ಸ್ ಸಿ. ಆ್ಯಂಡ್ ಸೊ ಗೈಸ್, ನಿಮ್ಮ ಒಪಿನಿಯನ್ ಏನು? ಟಾಕ್ಸಿಕ್ ಡಿಲೇ ಕರೆಕ್ಟ್ ಡಿಸಿಷನ್ನ, ಇಲ್ಲ ಟೂ ಮಚ್ ವೇಟ್ ಆಗ್ತಾ ಇದೆಯಾ? ಸೊ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, KGF 2 ರೆಕಾರ್ಡ್ಸ್ ಬ್ರೇಕ್ ಮಾಡುತ್ತಾ ಟಾಕ್ಸಿಕ್? ಸೊ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇದೇ ರೀತಿ ಕನ್ನಡಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.